Hello future engineers, welcome to the new video. ಜುಲೈ 10ನೇ ತಾರೀಕು KA ವೆಬ್ಸೈಟಲ್ಲಿ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರೆ. ಅದೇನು ಅಂದರೆ ಕೋರ್ಸ್ ಲಿಸ್ಟ್ ವಿತ್ ಕೋರ್ಸ್ ಕೋಡ್. ಬಟ್ ಈ ಕೋರ್ಸ್ ಲಿಸ್ಟ್ ವಿತ್ ಕೋರ್ಸ್ ಕೋಡ್ ಯಾವುದ್ರದ್ದಾಗಬೇಕಾಗಿತ್ತು, 2024ದಾಗಿರಬೇಕಾಗಿತ್ತು. ಬಟ್ ಇವರು ಲಾಸ್ಟ್ ಇಯರ್ದೇ ಅಪ್ಲೋಡ್ ಮಾಡಿದ್ದಾರೆ. ಆದರೂ ನೋಡೋಣ, ಯಾಕೆಂದರೆ ಎಲ್ರಿಗೂ ಕುತೂಹಲ ಇರುತ್ತೆ ಇಂಜಿನಿಯರಿಂಗಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ. ತುಂಬ ಕೋರ್ಸಸ್ ಇವೆ, ತುಂಬ ಕೋರ್ಸಸ್ ಇವೆ, ತುಂಬ ಡಿಫ್ರೆಂಟ್ ಕೋರ್ಸಸ್ಸು ಸಹ ಇದೆ. ಅದರಲ್ಲಿ ನೀವು ಯಾವುದು ಫಿಲ್ಟರ್ ಮಾಡಿ ಯಾವುದು ಇಟ್ಕೋಬೇಕು ಯಾವುದು ಇಟ್ಕೋಬಾರ್ದು ಅಂತ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ. ನಿಮ್ಮ ಸ್ಟ್ರೀಮಲ್ಲಿ ಕಂಪ್ಯೂಟರ್ ಸ್ಟ್ರೀಮ್ ಇರ್ಬೋದು, ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಇರ್ಬೋದು, ಮೆಕ್ಯಾನಿಕಲ್ ಸ್ಟ್ರೀಮ್ ಇರ್ಬೋದು, ಸಿವಿಲ್ ಸ್ಟ್ರೀಮ್ ಇರ್ಬೋದು, ಇದರಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಕೆಲವು ಹೈಬ್ರಿಡ್ ಬ್ರಾಂಚಸ್ಸು ಇದೆ. ಫಾರ್ ಎಕ್ಸಾಂಪಲ್ ಮೆಕ್ಯಾಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಕಂಬೈನ್ ಟುಗೆದರ್. ಸೊ ಈ ಥರ ಡಿಫ್ರೆಂಟ್ ಬ್ರ್ಯಾಂಚ್ ಇದೆ. ಆ ಬ್ರ್ಯಾಂಚ್ದು ಆ ಕೋರ್ಸಿನ ಕೋರ್ಸ್ ಕೋಡ್ ಏನಿರಬಹುದು ಅನ್ನೋ ಕುತೂಹಲ ಇರುತ್ತೆ. ಆಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಇದು ಬೇಕೇ ಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬೇರೆ ಬ್ರ್ಯಾಂಚ್ ಆಗಿಬಿಡುತ್ತೆ ಅದು. ಸೊ ನೋಡ್ತಾ ಹೋಗೋಣ ಯಾವ್ಯಾವ ಕೋರ್ಸ್ ಇದೆ ಏನು ಅಂತ. ಫಸ್ಟ್ ಒನ್ನು ಕೋರ್ಸ್ ಕೋಡ್ AD, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್. ಇದರಲ್ಲೇನು ಕನ್ಫ್ಯೂಷನ್ ಇರಲ್ಲ. A ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, D ಫಾರ್ ಡೇಟಾ ಸೈನ್ಸ್, AI ಆ್ಯಂಡ್ DS ಅಂತೀವಿ. ನೆಕ್ಸ್ಟ್ AE ಏರೋನಾಟಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟ್ AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ಬರೀ ಕೋರ್ಸ್ ಕೋಡು ಬರೀ AI ಅಂತಿರುತ್ತೆ. ಬಟ್ ಬರೀ AI ಅಂತಿದ್ರೂ ಅದು AI ಆ್ಯಂಡ್ ML ಅಂತಲೇ. ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಕೋಡು AM ಅಂತಿದೆ ನೋಡಿ. AM ಇರೋದು BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ A&ML. ಸೊ ಈ BTech ಅಂತ ಎಲ್ಲೆಲ್ಲಿ ಬಂದಿದೆಯೋ ಇದೆಲ್ಲ ಬರೀ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿರುತ್ತೆ. VTU ಅಫಿಲಿಯೇಟೆಡ್ ಆಟೋನಮಸ್ ಕಾಲೇಜಸಲ್ಲಿ BTech ಅಂತಿರಲ್ಲ, ಅಲ್ಲಿ ಬರೀ BE ಅಂತಿರುತ್ತೆ. ಎಲ್ಲೆಲ್ಲಿ BTech ಅಂತ ನೀವು ನೋಡ್ತೀವರೋ ಅದೆಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಹೆಸರುಗಳು, ಪ್ರೈವೇಟ್ ಯೂನಿವರ್ಸಿಟಿಲಿ ಕೊಡೋ ಡಿಗ್ರಿ ಹೆಸರು. ಅದರಲ್ಲೇನೂ ತುಂಬ ಡಿಫ್ರೆನ್ಸ್ ಇಲ್ಲ. BE ಅಂದರೂ ಒಂದೇ, BTech ಅಂದರೂ ಒಂದೇ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಎರಡೂ ಒಂದೇ, ತಲೆ ಕೆಡಿಸ್ಕೋಬೇಡಿ. ಈ BTech ಅಂತಿದ್ರೆ ಪ್ರೈವೇಟ್ ಯೂನಿವರ್ಸಿಟಿ. ಇಫ್ ಯು ಆರ್ ಆಪ್ಟಿಂಗ್ ಪ್ರೈವೇಟ್ ಯೂನಿವರ್ಸಿಟಿ, ಸೊ ಈ ಕೋರ್ಸ್ ಕೋಡ್ ಬರುತ್ತೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ A&ML. ಇಲ್ಲ ಅಂದರೆ ಇದೆಲ್ಲ VTU ಅಫಿಲಿಯೇಟೆಡು ಆಟೋನಮಸ್ ಕಾಲೇಜಸ್. AR ಅಂತಿದ್ರೆ ಆರ್ಕಿಟೆಕ್ಚರು, AT ಅಂತಿದ್ರೆ ಆಟೋಮೋಟಿವ್ ಇಂಜಿನಿಯರಿಂಗ್, AU ಅಂದರೆ ಆಟೋಮೊಬೈಲ್ ಇಂಜಿನಿಯರಿಂಗ್, BTech ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, BTech ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೆಲವೇ ಕಾಲೇಜುಗಳಲ್ಲಿದೆ. BB ಅಂದರೆ BTech ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಮಾಮೂಲಿ ನಾವು VTU ಅಲ್ಲಿ ಓದಬೇಕಾದ್ರೆ EC ಅಂತಿರುತ್ತೆ. ಇಲ್ಲಿ ನೋಡಿ BTech ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಬಟ್ ಕೋರ್ಸ್ ಕೋಡು BB ಅಂತಿರುತ್ತೆ ಕೆಲವು ಯೂನಿವರ್ಸಿಟಿಯಲ್ಲಿ. BC ಇದ್ದರೆ BTech ಇನ್ ಕಂಪ್ಯೂಟರ್ ಟೆಕ್ನಾಲಜಿ. BD ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಿಗ್ ಡೇಟಾ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಸ್ಪೆಷಲೈಸೇಷನ್ ಇನ್ ಬಿಗ್ ಡೇಟಾ. BE ಅಂದರೆ ಬಯೋ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಚೆಕ್ ಮಾಡಿ ಯಾವ ಕಾಲೇಜಲ್ಲಿದೆ ಅಂತ. BF ಅಂದರೆ BTech ಆನರ್ಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ ಡೇಟಾ ಸೈನ್ಸ್. BG ಅಂದರೆ BTech ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್. ಇಲ್ಲಿ VTU ಅಲ್ಲಿ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ಗೆ AD ಅಂತಿರುತ್ತೆ. ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಕೆಲವು ಯೂನಿವರ್ಸಿಟಿಯಲ್ಲಿ BG ಅಂತಿರುತ್ತೆ. BH ಅಂದರೆ BTech ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, A&ML ಅಂತ ಇರುತ್ತೆ. AI ಕೋರ್ಸ್ ಕೋಡು VTU ಅಲ್ಲಾದರೆ, ಇಲ್ಲಾದರೆ BH ಇರುತ್ತೆ. BI ಅಂತಿದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್. ಇಲ್ಲಿ ನೋಡಿ ಟೆಕ್ನಾಲಜಿನೂ ಬಂದಿದೆ, ಇಂಜಿನಿಯರಿಂಗೂ ಬಂದಿದೆ. ನಿಮಗೇನಾದರೂ ಇಂಜಿನಿಯರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಈಗಲೇ ಗೂಗಲ್ ಮಾಡಿ ನೋಡಿ ಡಿಫ್ರೆನ್ಸ್ ಬಿಟ್ವೀನ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ವಾಟ್ ಈಸ್ ಇಂಜಿನಿಯರಿಂಗ್ ಅಂತ ನೋಡಿ, ವಾಟ್ ಈಸ್ ಟೆಕ್ನಾಲಜಿ ಅಂತ ನೋಡಿ. ಇದೆರಡಕ್ಕಿಂತ ಮೊದಲು ಡಿಫ್ರೆನ್ಸ್ ಬಿಟ್ವೀನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ನೋಡಿ. ಇಷ್ಟು ದಿನ ನೀವು ಸೈನ್ಸ್ ಓದ್ಕೊಂಬಂದ್ರಿ, ನೆಕ್ಸ್ಟ್ ಈಗ ಇಂಜಿನಿಯರಿಂಗ್ ಬರ್ತಾ ಇದ್ದೀರಾ. ಆ್ಯಂಡ್ ಟೆಕ್ನಾಲಜಿ, ಡಿಫ್ರೆನ್ಸ್ ಬಿಟ್ವೀನ್ ಸೈನ್ಸ್, ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಗೂಗಲ್ ಮಾಡಿ, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಸೈನ್ಸ್, ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಯಾಕೆ ಹೇಳಿದೆ ಅಂದರೆ ಇಲ್ಲಿ ಯಾವುದೋ ಒಂದು ಎಲ್ಲ ಮಿಕ್ಸ್ ಆಗಿ ಬಂದುಬಿಟ್ಟಿತ್ತು. ಎಲ್ಲಿದೆ ಕಂಪ್ಯೂಟರ್ ಸೈನ್ಸ್, ಬಯೋ ಎಲೆಕ್ಟ್ರಾನಿಕ್ಸ್ ಆಯಿತು, ಇದಾಯಿತು, ಆರ್ಟಿಫಿಷಿಯಲ್ ಆಯಿತು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಬಂತು. ಅದಕ್ಕೆ ಹೇಳಿದೆ ಫೈಂಡ್ ಔಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೈನ್ಸ್, ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಯಾಕೆಂದರೆ ಬೀಯಿಂಗ್ ಆ್ಯನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಯು ಶುಡ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಸೈನ್ಸ್, ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ನೆಕ್ಸ್ಟ್ BJ ಅಂದರೆ BTech ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇಂಜಿನಿಯರಿಂಗಲ್ಲಿ VTU ಕಾಲೇಜಲ್ಲಿ EEE ಅಂತೀವಿ. BK ಅಂದರೆ BTech ಇನ್ ಎನರ್ಜಿ ಇಂಜಿನಿಯರಿಂಗ್, BL ಅಂದರೆ BTech ಇನ್ ಏರೋಸ್ಪೇಸ್ ಇಂಜಿನಿಯರಿಂಗ್, BM ಅಂದರೆ ಬಯೋಮೆಡಿಕಲ್ ಇಂಜಿನಿಯರಿಂಗ್, BN ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬ್ರ್ಯಾಕೆಟಲ್ಲಿ ಬಿಗ್ ಡೇಟಾ ಇದೆ. BO ಅಂದರೆ BTech ಇನ್ ಬಯೋಟೆಕ್ನಾಲಜಿ, BP ಅಂದರೆ BTech ಇನ್ ಸಿವಿಲ್ ಇಂಜಿನಿಯರಿಂಗ್, PQ ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ,
ನೆಕ್ಸ್ಟು BR ಅಂದರೆ ಬಯೋಮೆಡಿಕಲ್ ಆ್ಯಂಡ್ ರೋಬೋಟಿಕ್ ಇಂಜಿನಿಯರಿಂಗ್. BR ಅಂದರೆ ಬಯೋಮೆಡಿಕಲ್ ಆ್ಯಂಡ್ ರೋಬೋಟಿಕ್ ಇಂಜಿನಿಯರಿಂಗ್. BS ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಆನರ್ಸ್ ಡಿಗ್ರಿ. BT ಅಂದರೆ ಬಯೋಟೆಕ್ನಾಲಜಿ. BU ಅಂದರೆ ಒಂದು ಸೆಕೆಂಡ್ ಇವೆಲ್ಲ ಪ್ರೈವೇಟ್ ಯೂನಿವರ್ಸಿಟಿದು ಯಾವುದೋ ಒಂದು ಯೂನಿವರ್ಸಿಟಿದು ಇರುತ್ತೆ. BU ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. BV ಅಂದರೆ ಕಂಪ್ಯೂಟರ್ ಇಂಜಿನಿಯರಿಂಗ್. BW ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. BX ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೈಬರ್ ಸೆಕ್ಯೂರಿಟಿ. BY ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬ್ರಾಕೆಟಲ್ಲಿ ಡೆವಾಪ್ಸ್. BZ ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಡೇಟಾ ಸೈನ್ಸ್. ನೆಕ್ಸ್ಟ್ ಕಮಿಂಗ್ ಟು VTU ಕಾಲೇಜಸ್. CA ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. CB ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಸ್. CC ಅಂದರೆ ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. CD ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್. ವಿಚಿತ್ರ ಕೋರ್ಸ್ಗಳು ಮಾಡಿ ಇಟ್ಬಿಟ್ಟಿದ್ದಾರೆ. ಇವಕ್ಕೆಲ್ಲ ಮುಂದೆ ಇನ್ನು 5-10 ವರ್ಷ 20 ವರ್ಷ ಆದಮೇಲೆ ಇವೆಲ್ಲ ಇರುತ್ತವ ಇಲ್ಲವಾ ನನಗಂತೂ ಗೊತ್ತಿಲ್ಲ. CE ಅಂದರೆ ಸಿವಿಲ್ ಇಂಜಿನಿಯರಿಂಗ್ VTU ಕಾಲೇಜಸಲ್ಲಿ. CF ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿ ಮೆಷಿನ್ ಲರ್ನಿಂಗು ತೆಗೆದುಬಿಟ್ರು, ಡೇಟಾ ಸೈನ್ಸು ತೆಗೆದುಬಿಟ್ರು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓನ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ CF. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ A&ML ಅಂತ ಇಟ್ಟಿದ್ದಾರೆ CA. ಹಾಗಾಗಿ ಇದನ್ನು ಹುಷಾರಾಗಿ ನೋಡ್ಕೊಳ್ಳಿ, ಯಾಕೆಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತುಂಬ ಗಮನ ಇಟ್ಟು ಮಾಡಬೇಕಾಗತ್ತೆ. CG ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇಲ್ಲಿ ನೋಡಿ ಇಂಜಿನಿಯರಿಂಗೇ ಇಲ್ಲ, ಇಲ್ಲಿ ಸೈನ್ಸ್ ಇದೆ, ಟೆಕ್ನಾಲಜಿ ಇದೆ. ಮೊದಲೊಂದು ಕಡೆ ಇಂಜಿನಿಯರಿಂಗು ಇತ್ತು, ಟೆಕ್ನಾಲಜಿನೂ ಜೊತೆಯಲ್ಲಿತ್ತು. CH ಅಂದರೆ ಕೆಮಿಕಲ್ ಇಂಜಿನಿಯರಿಂಗ್. ತುಂಬ ಜನ ಕೇಳ್ತಿದ್ರು ಕೆಮಿಕಲ್ ಇಂಜಿನಿಯರಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸಾರಿ, ಟೈಮ್ ಆಗಲಿಲ್ಲ, ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ. ದಯವಿಟ್ಟು ನೀವೇ ಗೂಗಲ್ ಮಾಡಿ ನೋಡಿ, ವಾಟ್ ಈಸ್ ದ ಫ್ಯೂಚರ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಇನ್ ಕರ್ನಾಟಕ ಆ್ಯಂಡ್ ಆಲ್ಸೋ ಇನ್ ಇಂಡಿಯಾ. ಯಾವ ಇಂಡಸ್ಟ್ರೀಸ್ ಇದೆ ಅಂತಲೂ ತಿಳ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. CI ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಕಂಪ್ಯೂಟರ್ ಸೈನ್ಸು ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇಲ್ಲಿ ಸೈನ್ಸು ಇದೆ, ಟೆಕ್ನಾಲಜಿನೂ ಇದೆ. CK ಸಿವಿಲ್ ಇಂಜಿನಿಯರಿಂಗ್. ಇದು ಕನ್ನಡ ಮೀಡಿಯಮು. ಲಾಸ್ಟ್ 2-3 ಇಯರ್ಸಿಂದ ಕನ್ನಡ ಮೀಡಿಯಮಲ್ಲಿ ಏನೋ ಹೇಳ್ಕೊಡ್ತೀವಿ ಅಂತ ಕೆಲವು ಕಾಲೇಜಲ್ಲಿ ಓಪನ್ ಮಾಡಿದ್ರು, ಒಬ್ಬರು ಅಡ್ಮಿಟ್ ಆಗಿಲ್ಲ. CL ಅಂದರೆ BTech ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್. ಎಲೆಕ್ಟ್ರಾನಿಕ್ಸು ಇದೆ, ಕಂಪ್ಯೂಟರು ಇದೆ. CM ಅಂದರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ VLSI ಡಿಸೈನ್ ಆ್ಯಂಡ್ ಟೆಕ್ನಾಲಜಿ. ಕೆಲವು ಸಬ್ಸ್ಕ್ರೈಬರ್ಸ್ ಇದು ಕೇಳ್ತಿದ್ರು VLSI ಬಗ್ಗೆ ಮಾಡಿ ಅಂತ. ಸಾರಿ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಟೈಮ್ ಐ ಕುಂಟ್ ಏಬಲ್ ಟು ಡೂ. ಚೆಕ್ ಮಾಡಿ, ಒಂದು 7-8 ಕಾಲೇಜಲ್ಲಿ ಮಾತ್ರ ಇದೆ. CN ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ IoT ಆ್ಯಂಡ್ ಬ್ಲಾಕ್ ಚೈನ್. CO ಅಂದರೆ ಕಂಪ್ಯೂಟರ್ ಇಂಜಿನಿಯರಿಂಗ್. ಇನ್ನೂ ತುಂಬ ಕೋರ್ಸಸ್ ಇದೆ. CP ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗ್. CQ ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ IoT. CR ಅಂದರೆ ಸೆರಾಮಿಕ್ಸ್ ಆ್ಯಂಡ್ ಸಿಮೆಂಟ್ ಟೆಕ್ನಾಲಜಿ. CS ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. CS ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. CT ಅಂದರೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. CU ಅಂದರೆ BTech ಇನ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. CV ಅಂದರೆ ಸಿವಿಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್. CW ಅಂದರೆ BTech ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. CX ಅಂದರೆ BTech ಇನ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅವ್ರು ಯಾರ್ಯಾರು ಡೆವಲಪ್ ಮಾಡಿದ್ರು ಗೊತ್ತಿಲ್ಲ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸು ಹೇಳ್ಕೊಡ್ತಾರೆ, ಟೆಕ್ನಾಲಜಿನೂ ಹೇಳ್ಕೊಡ್ತಾರೆ. CY ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ನು ಸೈಬರ್ ಸೆಕ್ಯೂರಿಟಿ. ತುಂಬ VTU ಕಾಲೇಜಸಲ್ಲಿ ಇದೆ ಇದು. CZ ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ಲಾಕ್ ಚೈನ್. DA ಅಂದರೆ BTech ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟಿಂಗ್. ಯಾರೊಬ್ಬರು ಕೇಳಿದರು ಎಲ್ಲಿದೆ ಅಂತ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟಿಂಗ್ ನನ್ನ ಪ್ರಕಾರ ರಾಮಯ್ಯ ಯೂನಿವರ್ಸಿಟಿಲಿದೆ ಅಂದ್ಕೊಂಡಿದ್ದೀನಿ, ನನ್ನ ನೆನಪಿರೋ ಪ್ರಕಾರ. DB ಅಂದರೆ BTech ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. DC ಅಂದರೆ ಡೇಟಾ ಸೈನ್ಸಸ್. DD ಅಂದರೆ BTech ಇನ್ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್. DE ಅಂದರೆ BTech ಇನ್ ಪೆಟ್ರೋಲಿಯಂ ಇಂಜಿನಿಯರಿಂಗ್. DF ಅಂದರೆ BTech ಇನ್ ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್. DG ಅಂದರೆ ಬರೀ ಡಿಸೈನ್ ಅಂತಿದೆ. DH ಅಂದರೆ BTech ಇನ್ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. DI ಅಂದರೆ BTech ಇನ್ ರೋಬೋಟಿಕ್ ಇಂಜಿನಿಯರಿಂಗ್. DJ ಅಂದರೆ BTech ಇನ್ ರೋಬೋಟಿಕ್ಸ್. DK ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸಿಸ್ಟಮ್ ಇಂಜಿನಿಯರಿಂಗ್. DL ಅಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್. BTech ಆದಮೇಲೆ ಮತ್ತೆ ಇಂಜಿನಿಯರಿಂಗ್ ನಮ್ಮ VTU ಬರೋಣ. DM ಅಂದರೆ DM ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ ನೆಟ್ವರ್ಕ್ಸ್. DN ಅಂತಿದೆ BTech ಇನ್ VLSI. ಎಲೆಕ್ಟ್ರಾನಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಸ್ವಲ್ಪ ಗೂಗಲ್ ಮಾಡಿ ನೋಡಿ, ವಾಟ್ ಈಸ್ ದ ಫ್ಯೂಚರ್ ಆಫ್ VLSI ಅಂತ. ತುಂಬ ಚೆನ್ನಾಗಿದೆ ಫ್ಯೂಚರು. ಸ್ವಲ್ಪ ಡೀಟೇಲಾಗಿ ಸ್ಟಡಿ ಮಾಡಿ, ಗೂಗಲ್ ಮಾಡಿ, ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ, ನೆಟ್ಟಲ್ಲಿದೆ. DS ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡೇಟಾ ಸೈನ್ಸಸ್. EA ಅಂದರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೇಜಲ್ಲಿದೆ, ಮೋಸ್ಟ್ಲಿ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನಿಸುತ್ತೆ. EB ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಕೆಟಲ್ಲಿ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. EC ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. EE ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. EG ಅಂದರೆ ಎನರ್ಜಿ ಇಂಜಿನಿಯರಿಂಗ್. EI ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್. ಮೊದಲು IT ಅಂತಿದ್ವಿ,
ಹೊರಗಡೆ ಹೈಯರ್ ಸ್ಟಡೀಸ್ಗೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದ್ರ ಜೊತೆಗೆ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಸೇರಿಸಿದ್ದಾರೆ. ಇ ಎಲ್ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ. ಇ ಎನ್ ಅಂದರೆ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್. ಇ ಪಿ ಅಂದರೆ ಬಿ ಟೆಕ್ ಇನ್ ಟೆಕ್ನಾಲಜಿ ಆ್ಯಂಡ್ ಆಂಟ್ರಪ್ರಿನರ್ಶಿಪ್. ವೆರಿ ಗುಡ್, ಆಂಟ್ರಪ್ರಿನರ್ಶಿಪ್ಗೂ ಒಂದು ಕೋರ್ಸ್ ಇದೆ. ಇ ಆರ್ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್. ಹೋಗಿ ಎಲೆಕ್ಟ್ರಿಕಲ್ಲು ಜೊತೆ ಕಂಪ್ಯೂಟರು ಸೇರಿಸ್ಬಿಟ್ರು ಬುದ್ಧಿವಂತರು. ಇ ಎಸ್ ಅಂದರೆ ಎಲೆಕ್ಟ್ರಾನಿಕ್ಸ್ ಜೊತೆಲಿ ಕಂಪ್ಯೂಟರ್ ಸೇರಿಸಿದ್ರು. ಇ ಟಿ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಮೊದಲು ಇದನ್ನು ಬರೀ ಟೆಲಿಕಾಮ್ ಅಂತಿದ್ವಿ, TCE ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತಿದ್ವಿ. ಸೊ ಹೈಯರ್ ಸ್ಟಡಿಗೆ ಹೋದರೆ ತೊಂದರೆ ಆಗಬಾರ್ದು ಅಂತ ಇ ಟಿ ಅಂತ ಮಾಡಿದ್ದಾರೆ. ಜೊತೆಗೆ ಬಿಗಿನಿಂಗಲ್ಲಿ ಎಲೆಕ್ಟ್ರಾನಿಕ್ಸ್ ಸೇರಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಟ್ ಈಸ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಇ ವಿ ಅಂದರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ VLSI ಡಿಸೈನ್ ಟೆಕ್ನಾಲಜಿ. ಈ ಕೋರ್ಸ್ ಬಗ್ಗೆನೇ ತುಂಬ ತಿಳ್ಕೊಳ್ಳಿ ಎಲೆಕ್ಟ್ರಾನಿಕ್ಸ್ ಇಂಟ್ರೆಸ್ಟ್ ಇದ್ದರೆ. ಐ ಬಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, IoT ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್. ಐ ಸಿ ಅಂದರೆ ಕಂಪ್ಯೂಟರ್ ಸೈನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್. ಇದು ಒಂದಷ್ಟು ಕಾಲೇಜುಗಳಲ್ಲಿದೆ, ಒಂದು ವಿಡಿಯೋನೂ ಮಾಡಿದ್ದೆ ನೋಡಿ. ಐ ಅಂದರೆ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. CS ಆದಮೇಲೆ ತುಂಬ ಜನ ಸೆಕೆಂಡ್ ಆಪ್ಷನ್ ಎಂಟ್ರಿ ಮಾಡೋದು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ISE. ಐ ಜಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಐ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಡಸ್ಟ್ರಿಯಲ್ ಇಂಟಿಗ್ರೇಟೆಡ್. ಅದು ಯಾವ ಕಾಲೇಜಲ್ಲಿದೆ ಚೆಕ್ ಮಾಡಿ. IM ಅಂದರೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್. ತುಂಬ ಹಳೆ ಕಾಲೇಜುಗಳಲ್ಲಿ ರೆಪ್ಯೂಟೆಡ್ ಕಾಲೇಜಸಲ್ಲಿದೆ IEM. IO ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇಂಟರ್ನೆಟ್ ಆಫ್ ಥಿಂಗ್ಸ್. ಬರೀ ಇಂಟರ್ನೆಟ್ ಆಫ್ ಥಿಂಗ್ಸು ಒಂದು ಸಬ್ಜೆಕ್ಟು, ಇದು 4 ವರ್ಷ ಓದೋವಂಥದ್ದು ಏನೂ ಇರೋದಿಲ್ಲ. IP ಅಂದರೆ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್. ಇದು ತುಂಬ ಹಳೆ ಕಾಲೇಜಸಲ್ಲಿ ಇರುತ್ತೆ. ನೆಕ್ಸ್ಟು IS ಅಂದರೆ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. IT ಅಂದರೆ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ. IY ಅಂದರೆ CS ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ. LA ಅಂದರೆ ಬಿ ಪ್ಲ್ಯಾನ್. LC ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಬ್ಲಾಕ್ ಚೈನ್. MC ಅಂದರೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟಿಂಗ್. MD ಅಂದರೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಾನಿಕ್ಸ್ ತುಂಬ ಬೂಮ್ ಇದ್ದಾಗ ಈ ಥರ ಮೆಡಿಕಲ್ ಎಲೆಕ್ಟ್ರಾನಿಕ್ಸು, ಈ ಥರ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಈ ಥರ ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ಬ್ರಾಂಚಸ್ ಕ್ರಿಯೇಟ್ ಮಾಡಿಕೊಂಡ್ರು, ಯಾಕೆಂದರೆ ಅಡ್ಮಿಷನ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಈಗ ನಡೀತಿರೋದು CS. ಅದಕ್ಕೆ ತುಂಬ ಬ್ರ್ಯಾಂಚಸ್ ಬೇರೆ 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 ಹೆಸರು ನಾಮಕರಣ ಮಾಡಿ ತುಂಬ ಓಪನ್ ಮಾಡಿದ್ದಾರೆ. ಈಗ ನೀವೇ ಅಬ್ಸರ್ವ್ ಮಾಡಿ, ಯಾರನ್ನಾದ್ರೂ ಕೇಳಿ ನೋಡಿ. ಎಲೆಕ್ಟ್ರಾನಿಕ್ಸು ಇದೆ, ಅದ್ರ ಜೊತೆಲಿ ಟೆಲಿಕಾಮ್ ತುಂಬ ಕಾಲೇಜಲ್ಲಿತ್ತು, ಈಗ ಕೆಲವು ಕಾಲೇಜಲ್ಲಿದೆ. ಇನ್ಸ್ಟ್ರುಮೆಂಟೇಷನ್ ಕೆಲವು ಕಾಲೇಜಲ್ಲಿದೆ, ಎಲ್ಲ ಕಡೆ ಕ್ಲೋಸ್ ಆಗ್ತಾಯಿದೆ. ಇದೇ ಮುಂದೆ ಆಗೋದು ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ಗೆ. ವಿಚಿತ್ರ ಕೋರ್ಸ್ ಮಾಡಿದಾರಲ್ಲ ಅದು. ಈ ಮೆಡಿಕಲ್ ಎಲೆಕ್ಟ್ರಾನಿಕ್ಸು ಅಷ್ಟೇ ಹಾಗೇ ಉಟ್ಕೊಂಡ ಬ್ರ್ಯಾಂಚ್ ಇದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ ಬ್ರ್ಯಾಂಚ್ ME. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕನ್ನಡ ಮೀಡಿಯಮ್, ಯಾರೂ ಸೇರ್ಕೋತಾ ಇಲ್ಲ. MM ಅಂದರೆ ಮೆಕ್ಯಾನಿಕಲ್ ಆ್ಯಂಡ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್. MR ಮೆರೈನ್ ಇಂಜಿನಿಯರಿಂಗ್. MS ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. MT ಮೆಕ್ಯಾಟ್ರಾನಿಕ್ಸ್. ಸೇರ್ಕೊಳ್ತಿದ್ದು ಮೊದಲು ಯೋಚನೆ ಮಾಡಿ, 2 ಮೆಕ್ಯಾನಿಕಲ್ ಓದ್ತೀರಾ, ಎಲೆಕ್ಟ್ರಾನಿಕ್ಸ್ ಓದ್ತೀರಾ, 2 ಫುಲ್ ಓದೋದಿಲ್ಲ. NT ಅಂದರೆ ನ್ಯಾನೋ ಟೆಕ್ನಾಲಜಿ. OP ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಡೆವಾಪ್ಸ್. OT ಅಂದರೆ ಇಂಡಸ್ಟ್ರಿಯಲ್ IoT. PE ಅಂದರೆ ಪೆಟ್ರೋಲಿಯಂ ಇಂಜಿನಿಯರಿಂಗ್. PL ಅಂದರೆ ಪೆಟ್ರೋಲಿಯಂ ಇಂಜಿನಿಯರಿಂಗ್. ಹೇಗೆ ಬಂತು ಇದು? PE ಅಂದರೆ ಪೆಟ್ರೋಲಿಯಂ ಇಂಜಿನಿಯರಿಂಗ್, PL ಅಂದರೆ ಪೆಟ್ರೋಲಿಯಂ ಇಂಜಿನಿಯರಿಂಗ್. ದೇವರೇ ಬಲ್ಲ. PM ಅಂದರೆ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. PT ಅಂದರೆ ಪಾಲಿಮರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದು ಮೈಸೂರು JCಯಲ್ಲಿದೆ. RE ಅಂದರೆ ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್. RB ಅಂದರೆ ರೋಬೋಟಿಕ್ಸ್. RI ಅಂದರೆ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾರ್ಯಾರ ಜೊತೆ ಏನೇನು ಬೇಕೆಲ್ಲ ಸೇರಿಸ್ಬಿಟ್ಟಿದ್ದಾರೆ. RM ಅಂದರೆ ಕಂಪ್ಯೂಟರ್ ಸೈನ್ಸ್, ರೋಬೋಟಿಕ್ ಇಂಜಿನಿಯರಿಂಗ್, A&ML. ಏನೇನು ಓದಿಸ್ತಾರೆ ಇವರು. ಕಂಪ್ಯೂಟರ್ ಸೈನ್ಸು ಓದಿಸ್ತಾರೆ, ರೋಬೋಟಿಕ್ ಇಂಜಿನಿಯರಿಂಗ್ ಓದಿಸ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದಿಸ್ತಾರೆ, ಮೆಷಿನ್ ಲರ್ನಿಂಗ್ ಓದಿಸ್ತಾರೆ. ಈ ಕೋರ್ಸ್ ತೊಗೊಂಡ್ರೆ. RO ಅಂದರೆ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಇಂಜಿನಿಯರಿಂಗ್. ಈ ರೋಬೋಟ್ನ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಸೇರಿಸ್ಬಿಟ್ಟಿದ್ದಾರೆ. SE ಅಂದರೆ ಸ್ಮಾರ್ಟ್ ಅಗ್ರಿಟೆಕ್. ಮೊದಲು ಬರೀ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇತ್ತು, ಈಗ ಫುಲ್ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ ಇವರು. ಏರೋಸ್ಪೇಸ್ ಇಂಜಿನಿಯರಿಂಗ್ SE ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸಿಸ್ಟಮ್ ಇಂಜಿನಿಯರಿಂಗ್ SS. ST ಅಂದರೆ ಸಿಲ್ಕ್ ಟೆಕ್ನಾಲಜಿ. TC ಅಂದರೆ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಗುಡ್ ಓಲ್ಡ್ ಬ್ರ್ಯಾಂಚ್. TE ಅಂದರೆ ಟೂಲ್ ಇಂಜಿನಿಯರಿಂಗ್. TI ಅಂದರೆ ಇಂಡಸ್ಟ್ರಿಯಲ್ IoT. TX ಅಂದರೆ ಟೆಕ್ಸ್ಟೈಲ್ ಟೆಕ್ನಾಲಜಿ. UP ಅಂದರೆ ಪ್ಲ್ಯಾನಿಂಗ್. UR ಅಂದರೆ ಮತ್ತೆ ಪ್ಲ್ಯಾನಿಂಗ್. ದೇವರೇ ಬಲ್ಲ. UP ಅಂದರೆ ಪ್ಲ್ಯಾನಿಂಗ್, UR ಅಂದರೆ ಪ್ಲ್ಯಾನಿಂಗ್. ಅದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಗೊತ್ತಿಲ್ಲ, ಸಾರಿ. ZC ಅಂದರೆ ಕಂಪ್ಯೂಟರ್ ಸೈನ್ಸ್. MN ಅಂದರೆ ಮೈನಿಂಗ್ ಇಂಜಿನಿಯರಿಂಗ್. ಇಷ್ಟೇ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಗಾಡ್. ದೀಸ್ ಆರ್ ದ ಡಿಫ್ರೆಂಟ್ ಬ್ರ್ಯಾಂಚಸ್, ಡಿಫ್ರೆಂಟ್ ಕೋರ್ಸಸ್ ವಿತ್ ಕೋರ್ಸ್ ಲಿಸ್ಟ್. ಇವರು 20-24 ಅಂತ ಹಾಕಬೇಕಾಗಿತ್ತು. ಹಳೆಯದೇ PDF ಇತ್ತು, ಅದನ್ನೇ ಅಪ್ಲೋಡ್ ಮಾಡಿದ್ದಾರೆ. KEA ವೆಬ್ಸೈಟ್ಗೆ ಹೋಗಿ ದಯವಿಟ್ಟು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನೇ ಬೇಕಾದರೆ ನಾನು ತೋರಿಸ್ತೀನಿ. ಗೋ ಟು KEA ವೆಬ್ಸೈಟ್. ಇಲ್ಲಿದೆ KEA ವೆಬ್ಸೈಟು. KEA ವೆಬ್ಸೈಟಲ್ಲಿ 10ನೇ ತಾರೀಕು ಕೋರ್ಸ್ ಕೋಡ್ ಅಂತಿದೆ. ಇಲ್ಲಿ ನಿಮಗೆ ಸಿಗುತ್ತೆ ಲಿಂಕು. 2024, ಬಟ್ ಇಲ್ಲಿ 2023 ಅಂತ ಡಿಸ್ಪ್ಲೇ ಆಗ್ತಾಯಿದೆ.
ಸೊ ಕೇರ್ಫುಲ್ಲಾಗಿ ಕೋರ್ಸ್ ಕೋಡ್ಸು ಸಹ ಸ್ವಲ್ಪ ಬರೆದಿಟ್ಕೊಳ್ಳಿ, ಪೆನ್ಸಿಲ್ ಆ್ಯಂಡ್ ಪೇಪರ್ ತೊಗೊಂಡು ಬರೆದಿಟ್ಕೊಳ್ಳಿ ದಯವಿಟ್ಟು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಒಂದೊಂದೇ ರಿಲೀಸ್ ಮಾಡ್ತಿದ್ದಾರೆ ಕೆ ಇ ಅವರು, ಅಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋ ಲಕ್ಷಣಗಳು, ಸೂಚನೆಗಳು ಕಾಣ್ತಾ ಇವೆ. ಇದನ್ನು ಮುನ್ಸೂಚನೆ ಅಂತ ತಿಳ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.